ನಮಸ್ಕಾರ ಸ್ನೇಹಿತರೆ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾ ಯಾವತ್ತೂ ಲೈವ್ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಿಮ್ಮ ಜೊತೆ ಮಾತಾಡ್ಬೇಕಂತ ಲೈವ್ ಬಂದಿದ್ದೀನಿ. ಅದು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು, ಆ ಉದ್ದೇಶ ಏನಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಲೈಕ್ ಮಾಡಿರಿ ಅಂತ ಹೇಳ್ತಾ, ಇದರಿಂದ ನಾನು ಮಾಡುವಂಥ ಎಲ್ಲ ವಿಡಿಯೋಸ್ಗಳು ನಿಮಗೆ ಬರುತ್ತೆ. ಅದೇನೇ ಇರಲಿ, ಈಗ ನಾವು ನೇರವಾಗಿ ವಿಷಯಕ್ಕೆ ಬರೋಣ. ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಹಳೆಯ ಸಂಪ್ರದಾಯಗಳು, ಸಂಸ್ಕೃತಿಗಳು ನಶಿಸಿ ಹೋಗ್ತಾವ ಅಂತ ನನ್ನ ನಂಬಿಕೆ. ಹಳೆಯ ಸಂಪ್ರದಾಯಗಳು ಮತ್ತು ಸಂಸ್ಕೃತಿಗಳನ್ನು ಕೊಂಡೊಯ್ಯಲಿಕ್ಕೆ ನಾವು ಸಾಥ್ ಕೊಡಬೇಕಾದದ್ದು, ಈಗಿನ ಯುವ ಪೀಳಿಗೆ ಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ, ಇವತ್ತು ಲೈವ್ ಬಂದಿದ್ದಕ್ಕೆ ಕಾರಣ ಏನಂತಂದರೆ, ನಾವು ಚಿಕ್ಕವರಿದ್ದಾಗ ಮದುವೆಗಳ ಸಮಾರಂಭಗಳಿಗೆ ನಾಮಕರಣಗಳಿಗೆ ಹೋದಾಗ ನಮ್ಮ ಸಮುದಾಯದವರು ನನ್ನ ಸ್ನೇಹಿತರಾಗಿದ್ದರು. ಅವರೆಲ್ಲ ಮದುವೆ ಮತ್ತು ನಾಮಕರಣಗಳಿಗೆ ನಾವು ಹೋಗ್ತಾ ಇದ್ವಿ. ಆ ಸಮಯದಲ್ಲಿ ಅವರು ಒಡಪುಗಳನ್ನು ಹೇಳಿ ಗಂಡನ ಹೆಸರನ್ನು ಹೇಳ್ತಾ ಇದ್ರು. ಅವು ಎಂಥವು ಅಂತಂದರೆ, ಗಂಡನ ಕೈಯಲ್ಲಿ ಯಾವ್ಯಾವ ವಸ್ತುಗಳನ್ನು ಕೊಡ್ತಾರೋ ಅವೇ ವಸ್ತುಗಳ ಪ್ರಕಾರವಾಗಿ ಬಳಸ್ಕೊಂಡು ಅವರು ಒಡಪುಗಳನ್ನು ಹೇಳ್ತಿದ್ರು. ಅಂಥ ಒಂದು 10 ಒಡಪುಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವುಗಳ ಎಲ್ಲೆಲ್ಲಿ ಕಾರಣಗಳಿಗೆ ಹೋಗ್ತೀರಿ, ನೀವು ಒಡಪುಗಳನ್ನು ನಿಮ್ಮ ಯಜಮಾನ್ರ ಹೆಸರು ಹೇಳ್ರಿ. ಇದರಿಂದ ನಿಮ್ಮನ್ನು ನೋಡಿ ನಿಮ್ಮ ಮುಂದಿನ ಪೀಳಿಗೆ ಕೂಡ ಅವುಗಳನ್ನು ಬಳಸಿ ಅವುಗಳನ್ನು ಉಳಿಸ್ಕೊಂಡು ಹೋಗ್ಬೋದು ಅಂತ ನನ್ನ ನಂಬಿಕೆ. ಅದಕ್ಕಾಗಿ ನಾನು ಇವತ್ತು ಲೈವ್ ಬಂದಿದ್ದೀನಿ. ಮೊದಲನೇ ಒಡಪು, ಯಜಮಾನರ ಕೈಯಲ್ಲಿ ವಾಚನ್ನು ಕೊಟ್ಟ. ಹಳ್ಳದಲ್ಲಿ ಬೆಳೆಯುವುದು ಪಾಚು, ಸುಭಾಷ್ ಚಂದ್ರರ ಕೈಯಲ್ಲಿ ಕಟ್ಟಿರುವುದು ವಾಚು. ಎರಡನೇ ಒಡಪು, ನಮ್ಮ ಯಜಮಾನರ ಕೈಯಲ್ಲಿ ಬೇಸನ ಉಂಡಿಯನ್ನು ಕೊಟ್ಟಾಗ ಉಡುಪೆಯಲ್ಲಿರುವುದು ಕನಕನ ಕಿಂಡಿ, ಸುಭಾಷ್ ಚಂದ್ರವರ ಕೈಯಲ್ಲಿರುವುದು ಬೇಸನದ ಉಂಡಿ. ಮೂರನೇ ಒಡಪು, ಅವರ ಜೇಬಿನಲ್ಲಿ ಪೆನ್ನನ್ನು ಇಟ್ಟಾಗ ಆಂಗ್ಲ ಭಾಷೆಯಲ್ಲಿ ಕೋಳಿಗನ್ನೂರು ಹೆನ್, ಸುಭಾಷ್ ಚಂದ್ರವರ ಕಿಸೆಯಲ್ಲಿರುವುದು ಪೆನ್. ಕೈವಸ್ತ್ರದ ಬಗ್ಗೆ ಹೇಳುವಂಥ ಒಂದು ಒಡಪು, ತಿಂತಿಣಿ ಮೌನೇಶ್ವರರ ಜಾತ್ರೆಯಲ್ಲಿ ಭಕ್ತರಾಕಿಕೊಳ್ಳುವರು ಶಸ್ತ್ರ, ಸುಭಾಷ್ ಚಂದ್ರರ ಕೈಯಲ್ಲಿರುವುದು ಕೈವಸ್ತ್ರ. ಉದಯದ ಸಮಯದ ತುಂತುರು ಸೋನೆಯನ್ನು ಸುರಿಸಿದ ವರುಣ, ಸುಭಾಷ್ ಚಂದ್ರವರ ಹಣೆಗೆ ಹಚ್ಚುವೆನು ಕುಂಕುಮ ಅರಿಶಿಣ. ನಾಷ್ಟಾ ತಿನ್ನುವಾಗ ಉದುರು ಉಪ್ಪಿಟ್ಟು, ಪದರ ಚಪಾತಿ, ತುತ್ತಿಗೊಮ್ಮ ತುಪ್ಪ ಬೆಳ್ತಾರ ಸುಭಾಷ್ ಚಂದ್ರ. ತಂಗಿ ಬಂದು ನಿಂತಾಗ, ಪಾಂಡವರು ಅರಗಿನ ಮನೆಯಿಂದ ಪಾರಾಗಿ ಬರುವಾಗ ಕೌರವರು ಹಾಕಿದರು ಮುತ್ತಿಗೆ, ಸುಭಾಷ್ ಚಂದ್ರ ಅವರ ಹೆಸರು ಹೇಳ್ತೀನಿ, ಶರಣಮ್ಮನ ಹತ್ತಿಗೆ. ನಮ್ಮ ಮನೆತನದ ಬಗ್ಗೆ ಹೇಳಬೇಕಾದಾಗ, ಶಕುಂತಲೆ ಅತ್ತೆ ಮನೆಗೆ ಹೋಗುವಾಗ ಮುತ್ತು ಸುಟ್ಟು ಮಾಡಿದಳು ಮಸಿ, ಸುಭಾಷ್ ಚಂದ್ರ ಅವರ ಹೆಸರು ಹೇಳ್ತೀನಿ ರೀ, ಪಾಟೀಲ್ ಮನೆತನದ ಸೊಸಿ. ಒಬ್ಬಟ್ಟನ್ನು ಬಡಿಸುವಾಗ ಓಕೆ ಎನ್ನುವ ಸಂಕೇತವಾಗಿ ತೋರಿಸುವ ಎಪ್ಪೆಟ್ಟು, ಸುಭಾಷ್ ಚಂದ್ರ ಅವರಿಗೆ ಬಡಿಸುವೆನು ಒಬ್ಬಟ್ಟು. ಆಂಗ್ಲ ಭಾಷೆಯಲ್ಲಿ ಮಾತನಾಡುವುದೊಂದು ಚಮತ್ಕಾರ, ಸುಭಾಷ್ ಚಂದ್ರ ಅವರ ಹೆಸರು ಹೇಳ್ತೀನಿ ರೀ. ನಿಮ್ಮೆಲ್ಲರಿಗೂ ನಮಸ್ಕಾರ. ಇವುಗಳನ್ನು ನೀವು ನೋಟ್ ಪುಸ್ತಕದಲ್ಲಿ ಬರ್ಕೊಳ್ರಿ ಅಥವಾ ನೆನಪಿಟ್ಕೊಳ್ರಿ. ನೀವು ಕೂಡ ಸಭೆ ಸಮಾರಂಭಗಳಲ್ಲಿ ಹೋದಾಗ ಇವುಗಳನ್ನು ಬಳಸಿರಿ. ನಿಮ್ಮನ್ನು ನೋಡಿಕೊಂಡು ಮುಂದಿನ ಯುವತಿಯರು ಕೂಡ ಇವುಗಳನ್ನು ಬಳಸ್ಬೋದು. ನಮ್ಮ ಸಂಪ್ರದಾಯಗಳು ಉಳಿಬೋದು ಅಂತ ನನ್ನ ನಂಬಿಕೆ. ನೀವೆಲ್ಲರೂ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಮತ್ತು ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮಗೆ ನಮಸ್ಕಾರ.